ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೃಷ್ಟಿಬೊಟ್ಟು ಧಾರಾವಾಹಿ ಮುಗ್ದು ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ಗೆ ಹೋಗಿದ್ದಾರೆ ಅಂತೇಳಿ ಎಲ್ಲ ಗಾಸಿಪ್ ಹರಡಿತ್ತು. ಬಟ್ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ಗೆ ಹೋಗಲೇ ಇಲ್ಲ. ಬಿಗ್ ಬಾಸ್ಗೆ ಯಾರೆಲ್ಲ ಹೋಗಿದ್ದಾರೆ, ಯಾರೆಲ್ಲ ನಮಗೆ ಪರಿಚಯ ಇದ್ದಾರೆ, ಯಾರೆಲ್ಲ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬೋದು. ವಿಜಯ್ ಸೂರ್ಯ ಅವರಿಗೆ ಬೇರೆ ಯಾವುದೋ ಮೂವಿ ಆಫರ್ ಬಂದಿರಬೇಕು, ಹಾಗಾಗಿ ಅವರು ಬೇರೆ ಶೂಟಿಂಗ್ ಇದ್ದ ಕಾರಣ ಇದು ದೃಷ್ಟಿಬೊಟ್ಟು ಧಾರಾವಾಹಿಯನ್ನು ಕ್ವಿಟ್ ಮಾಡಿದ್ದಾರೆ. ಇಲ್ಲಿ ಅಭಿಷೇಕ್ ಅವರಿದ್ದಾರೆ, ನಕ್ಷತ್ರ ಸೀರಿಯಲ್ನ ಹೀರೋ. ಇವರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಹಾಗೆ ರಾಶಿಕಾ ಅವರು ಕೂಡ ಹೋಗಿದ್ದಾರೆ. ರಾಶಿಕಾ ಸೀರಿಯಲಲ್ಲೆಲ್ಲ ಆ್ಯಕ್ಟರ್ ಮಾಡ್ತಿದ್ದು ತುಂಬ ಇನ್ನೂ ಕೂಡ ಪಬ್ಲಿಸಿಟಿಗೆ ಬಂದಿಲ್ಲ. ಹಾಗೆ ಇವರು ಅಶ್ವಿನಿ ಗೌಡ ಎಲ್ರಿಗೂ ಗೊತ್ತು. ಇವರು ತುಂಬ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು 20ರ ಮೇಲೆ ಸೀರಿಯಲ್ ಮಾಡಿದಾರಂತೆ. ಆಮೇಲೆ 100 ಮೂವೀಸ್ ಎಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವರಿಗೆ ಹೊರಗೆ ಹೋದರೆ ಇನ್ನೂ ಕೂಡ ಆಪರ್ಚುನಿಟೀಸ್ ಸಿಗುತ್ತೆ, ಆದರೂ ಕೂಡ ಬಿಗ್ ಬಾಸ್ಗೆ ಬಂದಿದ್ದಾರೆ. ಆಮೇಲೆ ನಮ್ಮ ಗೀತಾ ಸೀರಿಯಲಿದ್ದು ಹೀರೋ ಧನುಷ್ ಅವರು ಬಂದಿದ್ದಾರೆ. ಇವರು ಒಂದು ಒಳ್ಳೆ ಬೆಸ್ಟ್ ಟಫ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಇವರು ಮೊನ್ನೆ ಒಂದು ಸೀರಿಯಲ್ ಬಂದಿತ್ತು, ಆ ಸೀರಿಯಲ್ ಅರ್ಧಕ್ಕೆ ಸ್ಟಾಪ್ ಆಯಿತು. ಆಮೇಲೆ ಅವರಿಗೆ ಯಾವುದೇ ಒಳ್ಳೆ ಆಫರ್ಗಳು ಯಾವುದೂ ಸಿಕ್ಕಿಲ್ಲ. ಹಾಗಾಗಿ ಈಗ ಅವರು ಬಿಗ್ ಬಾಸ್ಗೆ ಬಂದಿದ್ದಾರೆ. ಅದಾದಮೇಲೆ ಇವರು ಆಮೇಲೆ ಧ್ರುವ್ ಅಂತೇಳಿ, ಧ್ರುವಂತ್ ಅಂತೇಳಿ ಇವರ ಹೆಸರು. ಇವರು ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡಿದಾರಂತೆ. ತುಂಬ ಇದು ನೋಡಿದ ಮುಖ ಏನೂ ಅಲ್ಲ, ಹೆಸರುವಾಸಿ ಏನೂ ಅಲ್ಲ, ಸೆಲೆಬ್ರಿಟಿ ಏನಲ್ಲ. ಆದರೂ ನಾವು ಇವರನ್ನು ಬಿಗ್ ಬಾಸಲ್ಲಿ ನೋಡ್ಬೋದು. ನೆಕ್ಸ್ಟ್ ನಾವು ಜಾಹ್ನವಿ. ಇವರು ಎಲ್ರಿಗೂ ಗೊತ್ತಿದೆ. ಯಾಕೆ ಅಂತ ಹೇಳಿದರೆ ಇವರು ಗಿಚ್ಚ ಗಿಲಿ ಅನ್ನುವ ರಿಯಾಲಿಟಿ ಶೋದಲ್ಲಿ ಮತ್ತು ಅಮ್ಮ ಮಗನ ಶೋದಲ್ಲಿ ಕೂಡ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಹಾಗೆ ತುಂಬ ನ್ಯೂಸ್ ರೀಡರ್, ಆ್ಯಂಕರು, ತುಂಬ ಫೇಮಸ್. ಹಾಗೆ ಇವರು ನಾಯಿಯನ್ನೇ ಮಾರಿ ನಾಯಿ ಸೇಲ್ ಮಾಡಿ ಜೀವನ ಮಾಡ್ತಿದ್ದಾರೆ. ಕೋಟಿಯ ನಾಯಿ ಉಂಟಂತೆ, ನಾಯಿ ಬ್ರೀಡರ್ ಇವರು ಕೂಡ ಬಿಗ್ ಬಾಸ್ಗೆ ಬಂದಿದ್ದಾರೆ. ಆಮೇಲೆ ನೆಕ್ಸ್ಟು ನಮ್ಮ ಕರಿಮಣಿ ಸೀರಿಯಲ್ ಆ್ಯಕ್ಟ್ರೆಸ್ಸು ಸ್ಪಂದನ ಅವರು ಕೂಡ ಬಂದಿದ್ದಾರೆ. ಅವರು ತುಂಬ ಮುದ್ದಾಗಿದ್ದಾರೆ. ಈ ಸಲದ ಬಿಗ್ ಬಾಸ್ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಬೇರೆ ಬೇರೆ ವೆರೈಟಿ ಕಡೆಯಿಂದ, ಅಂದರೆ ಉತ್ತರ ಕರ್ನಾಟಕದಿಂದ ಇರ್ಬೋದು, ಮತ್ತು ಇವರು ಮಲ್ಲಮ್ಮ ಅಂಥೇಳಿ ಉತ್ತರ ಕರ್ನಾಟಕದಿಂದ, ಮತ್ತೊಬ್ಬರು ಇದು ಮಾಳು ಅಂತ ಹೇಳಿ ಕೂಡ ಒಬ್ಬರು ಬಂದಿದ್ದಾರೆ. ತುಂಬ ವೆರೈಟಿ ಈ ಸಲದ ಬಿಗ್ ಬಾಸಲ್ಲಿ ವೆರೈಟಿ ಜನರು ಇದ್ದಾರೆ. ಬರೀ ಸೀರಿಯಲ್ನವರು ಮಾತ್ರ ಅಲ್ಲ, ಸಿನಿಮಾದವರು ಮಾತ್ರ ಅಲ್ಲ, ಹೊರಗಿಂದ ಔಟ್ಸೈಡ್ ಕಂಟೆಸ್ಟೆಂಟ್ಸು ಕೂಡ ಇದ್ದಾರೆ. ಇಲ್ಲಿ ಕಾವ್ಯ ಅಂತ ಹೇಳಿ ಇವರು ಸುಮನ, ನಮ್ಮ ಕೆಂಡ ಸಂಪಿಗೆ ಸೀರಿಯಲಿದ್ದು ಆ್ಯಕ್ಟ್ರೆಸ್, ಅವರು ಕೂಡ ಈ ಸಲ ಬಿಗ್ ಬಾಸ್ಗಿದ್ದಾರೆ. ಸೀರಿಯಲಿಂದ ಸುಮನ, ಸ್ಪಂದನ, ಆಮೇಲೆ ಇದು ಫಿಲ್ಮ್ ಫೀಲ್ಡ್ ಅಂತ ಹೇಳಿದರೆ ನಿಮಗೆ ಜಾಹ್ನವಿ ಇದ್ದಾರೆ, ಅಶ್ವಿನಿ ಇದ್ದಾರೆ. ಆಮೇಲೆ ಮತ್ತೊಬ್ಬರು ಅಶ್ವಿನಿ ಅಂತ ಹೇಳಿ ಸೀರಿಯಲ್ ಆ್ಯಕ್ಟ್ರೆಸ್ ಇದ್ದಾರೆ. ಅದೇ ರೀತಿ ಇವರ ಹೆಸರು ಗಿಲ್ಲಿ ಅಂತ ಹೇಳಿ, ಗಿಲ್ಲಿ ನಟ, ಕಾಮಿಡಿ ಪರ್ಸನ್ ಇವರು ತುಂಬ ಕಾಮಿಡಿ ಎಂಟರ್ಟೈನ್ಮೆಂಟ್ ಎಲ್ಲ ಈ ಸಲದಾಗ ಬಿಗ್ ಬಾಸಲ್ಲಿ ನಮಗೆ ಸಿಗ್ಬೋದು ಅಂತ ಹೇಳಿ ಅನ್ನಿಸ್ತದೆ. ಗಿಲ್ಲಿ ಅಂತ ಇವರ ಹೆಸರು. ಹಾಗೆ ಟೋಟಲ್ ಆಗಿ 17 ಜನ ಇದ್ದಾರೆ ನಮ್ಮ ಬಿಗ್ ಬಾಸಲ್ಲಿ. ಮಲ್ಲಮ್ಮ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ಆಗಿದ್ದಾರೆ. ಇವರು ಒಂದು ಕಡೆ ಮನೆ ಕೆಲಸ ಮಾಡೋರು, ಹಾಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ವೈರಲ್ ಆಗಿದ್ದಾರೆ. ಇವರು ಕೂಡ ಬಿಗ್ ಬಾಸ್ಗೆ ಇವರಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಎಂತೆಂಥವ್ರು ಇದ್ದಾರೆ ನೋಡಿ ಬಿಗ್ ಬಾಸಲ್ಲಿ, ಯಾವ ರೀತಿ ಆಡ್ತಾರೆ ನೋಡಿ. ಹಾಗೆ ನಮ್ಮ ತುಳುನಾಡಿನ ರಕ್ಷಿತಾ ಕೂಡ ಬಿಗ್ ಬಾಸಲ್ಲಿ ಇದ್ದಾಳೆ. ರಕ್ಷಿತಾ ಕೂಡ ಬಿಗ್ ಬಾಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಇದು ಆಟ ಆಡಲಿಕ್ಕೆ ಬಂದಿದ್ದಾರೆ. ಏನಾಗುತ್ತೆ ಮುಂದೆ ಬಿಗ್ ಬಾಸ್, ಯಾರೆಲ್ಲ ಬಿಗ್ ಬಾಸ್ ನೋಡ್ತೀರಾ ಕಾಮೆಂಟ್ ಮಾಡಿ. ನಿಮಗೆ ಅದರ ಬಗ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಟಾಪಿಕ್ ನಾನು ಹಾಕಬೇಕಾ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.